ಗಂಗೆಯಷ್ಟು ಪವಿತ್ರ ನದಿ ಮತ್ತೊಂದಿಲ್ಲ, ಹಾಗೆಯೇ ಗಂಗಾಜಲದಷ್ಟು ಪವಿತ್ರ ಜಲ ಕೂಡ ಮತ್ತೊಂದಿಲ್ಲ. ಗಂಗಾಜಲವನ್ನು ಮನೆಯಲ್ಲಿ, ಪೂಜೆಯಲ್ಲಿ, ಕಚೇರಿಯಲ್ಲಿ ಸಿಂಪಡಿಸಿದರೆ ಅಥವಾ ಇಟ್ಟರೆ ಸಾಕಷ್ಟು ಒಳ್ಳೆಯ ಪ್ರಯೋಜನಗಳಿವೆ ಎಂದು ಹಿರಿಯರು ಹೇಳುತ್ತಾರೆ. ಹಿಂದೂ ಧರ್ಮದವರು ಗಂಗೆಯನ್ನು ತಾಯಿಯಂತೆ ಪೂಜಿಸುತ್ತಾರೆ. ಧರ್ಮಗ್ರಂಥಗಳ ಪ್ರಕಾರ ಗಂಗಾಜಲವನ್ನು ಸ್ಪರ್ಶಿಸಿದರೆ ಪಾಪ, ನೋವುಗಳೆಲ್ಲವೂ ಪರಿಹಾರವಾಗಿ ಆ ವ್ಯಕ್ತಿಯಲ್ಲಿ ಸಕಾರಾತ್ಮಕ ಶಕ್ತಿಯು ಹೆಚ್ಚಾಗುತ್ತದೆ. ಇನ್ನು ವಿಜ್ಞಾನದ ಪ್ರಕಾರ ಗಂಗಾಜಲವನ್ನು ಕುಡಿಯುವುದರಿಂದ ಅಥವಾ ಅದರಲ್ಲಿ ಸ್ನಾನ ಮಾಡುವುದರಿಂದ ರೋಗಗಳು ಕೂಡ ದೂರಾಗುತ್ತದೆ. ಇಲ್ಲಿದೆ ಗಂಗಾಜಲದ ಉಪಯೋಗ ಹಾಗೂ ಮಹತ್ವ. ಗಂಗಾಜಲದ ಧಾರ್ಮಿಕ ಮಹತ್ವ. ರಾಜ ಭಗೀರಥನ ಕಠಿಣ ತಪಸ್ಸಿಗೆ ಒಲಿದು ಸ್ವರ್ಗದಿಂದ ಭೂಮಿಗೆ ಇಳಿದು ಬಂದವಳು ಗಂಗೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ಪರಿಹಾರವಾಗುತ್ತದೆ. ಒಂದು ವೇಳೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಸ್ನಾನ ಮಾಡುವ ನೀರಿಗೆ ಗಂಗಾಜಲವನ್ನು ಬೆರೆಸಿ ಸ್ನಾನ ಮಾಡಬಹುದೆಂದು ಹೇಳಲಾಗಿದೆ. ಗಂಗಾಜಲದಲ್ಲಿ ಸ್ನಾನ ಮಾಡಿದರೆ 10 ಬಗೆಯ ಪಾಪಗಳು ಪರಿಹಾರವಾಗುತ್ತದೆ. ಪುರಾಣಗಳಲ್ಲಿ ದೇವರ ಆಶೀರ್ವಾದವನ್ನು ಪಡೆಯಲು ಮುಂಜಾನೆ ಬೇಗನೆ ಎದ್ದು ಮನೆಯಲ್ಲಿ ಗಂಗಾಜಲವನ್ನು ಸಿಂಪಡಿಸುತ್ತಿದ್ದರು. ಗಂಗಾಜಲವನ್ನು ಮನೆಯಲ್ಲಿ ಸಿಂಪಡಿಸಿದರೆ ನಕಾರಾತ್ಮಕ ಶಕ್ತಿಯು ದೂರಾಗುತ್ತದೆ ಹಾಗೂ ವಾಸ್ತುದೋಷವು ನಿವಾರಣೆಯಾಗುತ್ತದೆ. ಮನೆಯಲ್ಲಾಗುವ ಜಗಳ, ಮನಸ್ತಾಪಗಳು ದೂರಾಗುತ್ತದೆ. ಕೆಲವೊಮ್ಮೆ ವಾಸ್ತುದೋಷದಿಂದ ಮನೆಯಲ್ಲಿ ಆಗಾಗ ಜಗಳ ಉಂಟಾಗುತ್ತದೆ. ಈ ಕಾರಣದಿಂದ ಜೀವನದಲ್ಲಿ ಒತ್ತಡ ಜಾಸ್ತಿ ಆಗುತ್ತದೆ. ಮನೆಯಲ್ಲಿ ಮಾತ್ರವಲ್ಲ, ನಿಮ್ಮ ಅಂಗಡಿ, ಉದ್ಯೋಗ ಮಾಡುವ ಸ್ಥಳದಲ್ಲಿ, ಕಚೇರಿಯಲ್ಲಿ ದೈನಂದಿನ ಪೂಜೆಯ ನಂತರ ಗಂಗಾಜಲವನ್ನು ಸಿಂಪಡಿಸಿ. ಇದರಿಂದ ನೀವು ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು. ಕೋಪ ಶಾಂತವಾಗುತ್ತದೆ. ಮನೆಯಲ್ಲಿ ಯಾವುದಾದರೂ ವ್ಯಕ್ತಿ ಅತಿಯಾದ ಕೋಪಿಷ್ಠನಾಗಿದ್ದರೆ ಆ ಮನೆಯ ಮಹಿಳೆಯು ಮುಂಜಾನೆ ಎದ್ದಾಕ್ಷಣ ಶುಚಿಯಾಗಿ ನಂತರ ಮನೆಯಲ್ಲಿ ಗಂಗಾಜಲವನ್ನು ಸಿಂಪಡಿಸಬೇಕು. ಜೊತೆಗೆ ಮನೆಯ ಸದಸ್ಯರ ಮೇಲೂ ಗಂಗಾಜಲವನ್ನು ಪ್ರೋಕ್ಷಣೆ ಮಾಡಬೇಕು. ಇದರಿಂದ ಮನೆಯಲ್ಲಿ ಜಗಳವಾಗುವುದು ನಿವಾರಣೆಯಾಗುತ್ತದೆ ಹಾಗೂ ಆ ವ್ಯಕ್ತಿಯ ಕೋಪವು ದೂರಾಗುತ್ತದೆ. ಆರೋಗ್ಯಕರ ಪ್ರಯೋಜನ. ಗಂಗಾ ನೀರಿನಿಂದ ಸ್ನಾನ ಮಾಡುವುದರಿಂದ ಅಥವಾ ಆ ಪವಿತ್ರ ನೀರನ್ನು ಕುಡಿಯುವುದರಿಂದ ರೋಗಗಳು ದೂರಾಗುತ್ತದೆ. ಅಷ್ಟು ಮಾತ್ರವಲ್ಲ, ಗಂಗಾಜಲವು ಒಬ್ಬ ವ್ಯಕ್ತಿಯ ರೋಗನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ ಎಂದು ವಿಜ್ಞಾನವು ಹೇಳಿದೆ. ಭಯಾನಕ ಕನಸುಗಳಿಂದ ಮುಕ್ತಿ ನೀಡುತ್ತದೆ. ರಾತ್ರಿ ಮಲಗಿದಾಗ ನಿಮಗೆ ಕೆಟ್ಟ ಕನಸುಗಳು ಅಥವಾ ಭಯಾನಕ ಕನಸುಗಳು ಬೀಳುತ್ತಿದ್ದರೆ ನೀವು ಮಲಗುವ ಮುನ್ನ ಹಾಸಿಗೆಯ ಮೇಲೆ ಸ್ವಲ್ಪ ಗಂಗಾಜಲವನ್ನು ಸಿಂಪಡಿಸಿ ಅಥವಾ ಸೇವನೆ ಮಾಡಿ. ಇದರಿಂದ ಕೆಟ್ಟ ಕನಸು, ಭಯಾನಕ ಕನಸುಗಳು ಬೀಳುವುದು ಕಡಿಮೆ ಆಗುತ್ತದೆ. ಗ್ರಹ ದೋಷವನ್ನು ನಿಯಂತ್ರಿಸುತ್ತದೆ. ಜೀವನದಲ್ಲಿ ಗ್ರಹಗಳ ಸ್ಥಾನಪಲ್ಲಟದಿಂದ ಸಾಕಷ್ಟು ಸಮಸ್ಯೆಗಳಾಗುತ್ತಿದ್ದರೆ ಪ್ರತಿ ಸೋಮವಾರವೂ ಶಿವನನ್ನು ಆರಾಧಿಸಿ ಶಿವನಿಗೆ ಗಂಗಾಜಲವನ್ನು ಅರ್ಪಿಸಬೇಕು. ಇದರ ಜೊತೆಯಲ್ಲಿ ಶನಿವಾರದಂದು ನೀರಿಗೆ ಸ್ವಲ್ಪ ಗಂಗಾಜಲವನ್ನು ಬೆರೆಸಿ ಅರಳಿ ಮರಕ್ಕೆ ನೀರುಣಿಸಬೇಕು. ಅಂದರೆ ಗಂಗಾಜಲದ ನೀರನ್ನು ಅರ್ಪಿಸಬೇಕು. ಇದರಿಂದ ಗ್ರಹ ದೋಷವು ನಿವಾರಣೆಯಾಗುತ್ತದೆ. ಮಕ್ಕಳಿಗೆ ದೃಷ್ಟಿ ತೆಗೆಯಲು ಗಂಗಾಜಲ ಬಳಸಿ. ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಗೆ ಬಹುಬೇಗ ದೃಷ್ಟಿಯಾಗುತ್ತದೆ. ಒಂದು ವೇಳೆ ಮಕ್ಕಳಿಗೆ ದೃಷ್ಟಿಯಾಗಿರುವುದು ಮನೆಯ ಸದಸ್ಯರ ಗಮನಕ್ಕೆ ಬಂದರೆ ತಕ್ಷಣವೇ ಗಂಗಾಜಲವನ್ನು ಮಗುವಿನ ಮೇಲೆ ಸಿಂಪಡಿಸಿ. ಶೀಘ್ರದಲ್ಲೇ ಮಗುವಿನ ಮೇಲೆ ಬಿದ್ದ ಕೆಟ್ಟ ದೃಷ್ಟಿಯು ದೂರಾಗುತ್ತದೆ. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಿಸಲು ಹೀಗೆ ಮಾಡಿ. ಕೆಲವೊಬ್ಬರು ಜೀವನದಲ್ಲಿ ಕಷ್ಟಪಟ್ಟು ದುಡಿಯುತ್ತಾರೆ, ಆದರೆ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವುದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಮನೆಯ ವಾಸ್ತು ಅಥವಾ ಅವರು ಕೆಲಸ ಮಾಡುತ್ತಿದ್ದ ಸ್ಥಳದ ವಾಸ್ತು ಎಂದು ಹೇಳಲಾಗುತ್ತದೆ. ಇದರಿಂದ ಪರಿಹಾರವನ್ನು ಕಂಡುಕೊಳ್ಳಲು ಹಿತ್ತಾಳೆಯ ಬಾಟಲಿಯಲ್ಲಿ ಗಂಗಾಜಲವನ್ನು ಹಾಕಿ ಮನೆಯ ಈಶಾನ್ಯ ದಿಕ್ಕಿನಲ್ಲಿಡಿ. ಇನ್ನು ನೀವು ಗಂಗಾಜಲವನ್ನು ಅಡುಗೆ ಮನೆಯಲ್ಲಿ ಇಡಬಹುದು. ದೇವರ ಮನೆಯಲ್ಲಿ ಗಂಗಾಜಲವನ್ನು ಇಟ್ಟು ಪ್ರತಿನಿತ್ಯ ಪೂಜಿಸಿದರೆ ತುಂಬಾನೇ ಶ್ರೇಷ್ಠ. ಇದರಿಂದ ಮನೆಯಲ್ಲಿ ವಾಸ್ತು ದೋಷವು ದೂರಾಗುತ್ತದೆ ಹಾಗೂ ಸಕಾರಾತ್ಮಕ ಶಕ್ತಿಯು ನೆಲೆಯಾಗುತ್ತದೆ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.